ಈ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟೋಟಲ್ ಆಗಿ ನಮ್ಮ ಹತ್ರ 3 ಮೇನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆ. ಮೊದಲನೇದಾಗಿ ಅದು ಇಫ್, ನೆಕ್ಸ್ಟು ಇಫ್ ಎಲ್ಸ್ ಮತ್ತು ಸ್ವಿಚ್. ನಾವು ಆದರೆ ಫಸ್ಟ್ ಒಂದೊಂದಾಗಿ ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ನ ನಾವು ಇವತ್ತು ತಿಳ್ಕೊಳ್ಳೋದು ಇಫ್. ಸೊ ಇಫ್ ಸ್ಟೇಟ್ಮೆಂಟ್ನ ನಾವು ಈ ರೀತಿ ಪ್ರೋಗ್ರಾಮಲ್ಲಿ ಬರಿತೀವಿ. ಇಫ್ ಕಂಡೀಷನ್ ಆಮೇಲೆ ಫ್ಲವರ್ ಬ್ರ್ಯಾಕೆಟ್ಸ್. ಇದು ನಮ್ಮ ಇಫ್ ಸ್ಟೇಟ್ಮೆಂಟ್ನ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಅಂದರೆ ಪ್ರೋಗ್ರಾಮಲ್ಲಿ ನಾವು ಈ ರೀತಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವೇನು ಈಗ ಹಿಂದಿನ ವೀಡಿಯೋದಲ್ಲಿ ರಿಲೇಷನಲ್ ಆಪರೇಟರ್ನ ನೋಡಿದ್ವಿ, ಆ ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಕಂಡೀಷನ್ಸ್ನ ಬರಿತೀವಿ. ಸೊ ಈ ಕಂಡೀಷನ್ ಏನಾದರೂ ಟ್ರೂ ಆಯಿತು ಅಂದರೆ ನಮಗೆ ಈ ಬ್ರ್ಯಾಕೆಟ್ಸ್ನ ಒಳಗಡೆ ಬರೆಯುವಂಥ ಏನೇ ಸ್ಟೇಟ್ಮೆಂಟ್ಸ್ ಇದ್ರೂ ಅದು ಪ್ರಿಂಟ್ ಆಗುತ್ತೆ ಅಥವಾ ವರ್ಕ್ ಆಗುತ್ತೆ. ಸೊ ಏನಾದರೂ ಈ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಈ ಪಾರ್ಟ್ ಏನಿದೆ ಇದು ಬೈಪಾಸ್ ಆಗಿ ನೆಕ್ಸ್ಟ್ ಲೈನಿಗೆ ಹೊರಟೋಗುತ್ತೆ. ಸೊ ಈ ಪಾರ್ಟಲ್ಲಿರೋ ಕೋಡ್ ಏನಾದರೂ ವರ್ಕ್ ಆಗಬೇಕು ಅಂದರೆ ನಮಗೆ ಒಳಗೆ ಇರುವಂಥ ಕಂಡೀಷನ್ ಟ್ರೂ ಆಗಬೇಕು. ಸೊ ಇದು ನಮ್ಮ ಇಫ್ ಸ್ಟೇಟ್ಮೆಂಟ್ ವರ್ಕ್ ಆಗೋದು. ಸೊ ಇದನ್ನು ನಾವು ಪ್ರೋಗ್ರಾಮಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾವೀಗ ನಮ್ಮ ವರ್ಕಿಂಗ್ ಸ್ಪೇಸಿಗೆ ಬಂದಿದ್ದೀವಿ. ಸೊ ನಾನೀಗ ಒಂದು ಸಣ್ಣದಾಗಿ ಒಂದು ಇಫ್ ಸ್ಟೇಟ್ಮೆಂಟ್ನ ಬರಿತೀನಿ. ಇಫ್ 10 ಈಸ್ ಗ್ರೇಟರ್ ದ್ಯಾನ್ 5. ಸೊ ಈ ಕಂಡೀಷನ್ ಅಂತೂ ಟ್ರೂ ಆಗೇ ಆಗುತ್ತೆ. ಸೊ ಅದಕ್ಕೆ ಬ್ರ್ಯಾಕೆಟ್ಸ್ನ ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಬ್ರ್ಯಾಕೆಟ್ಸ್ ಏನು ಓಪನ್ ಆಗಿದೆ ಅದಿಲ್ಲಿ ಬರ್ತಿದ್ದಂಗೆ ಕ್ಲೋಸ್ ಕೂಡ ಆಗಿದೆ. ಸೊ ಇದರಲ್ಲಿ ನಾನೊಂದು ಸ್ಟೇಟ್ಮೆಂಟ್ ಬರಿತೀನಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ 10 ಈಸ್ ಗ್ರೇಟರ್. ಸೊ ಇಲ್ಲೇನಾಗುತ್ತೆ ನೋಡ್ಬೋದು, ನಮ್ಮ ಪ್ರೋಗ್ರಾಮ್ನ ರನ್ ಮಾಡಿದಾಗ ಫಸ್ಟು ನಮ್ಮ ಮೇನ್ ಫಂಕ್ಷನಿಗೆ ಬರುತ್ತೆ. ಮೇನ್ ಫಂಕ್ಷನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟಲ್ಲಿ ಕಂಡೀಷನ್ ಇದೆ 10 ಗ್ರೇಟರ್ ದ್ಯಾನ್ 5. ಸೊ ಈ ಕಂಡೀಷನ್ ಏನಾಗುತ್ತೆ ಟ್ರೂ ಆಗುತ್ತೆ. ಟ್ರೂ ಆಯಿತು ಅಂದಾಗ ಆಟೋಮೆಟಿಕ್ಕಾಗಿ ಒಳಗಿರೋವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಪ್ರಿಂಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಟ್ರೂ ಆಗಿರೋದ್ರಿಂದ ಪ್ರಿಂಟ್ ಆಗಿದೆ. ಅದೇ ನಾನೀಗ ಇದನ್ನ ಫಾಲ್ಸ್ ಮಾಡ್ತೀನಿ. ಗ್ರೇಟರ್ ದೆನ್ ಇರೋದನ್ನ ಲೆಸ್ ದೆನ್ ಮಾಡ್ತೀನಿ. ಸೊ ಈಗ ಇದನ್ನೇ ರನ್ ಮಾಡಿ ನೋಡಿದ್ರೆ ಒಳಗಿರೋಂಥ ಸ್ಟೇಟ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ಅಂದರೆ ಏನಾಯಿತು, ಕಂಡೀಷನ್ ಫಾಲ್ಸ್ ಆದರೆ ಒಳಗಿರೋ ಸ್ಟೇಟ್ಮೆಂಟ್ ವರ್ಕ್ ಆಗಲ್ಲ. ಇನ್ನು ನಾನೇನು ಮಾಡ್ತೀನಿ, ನಿಮ್ಗೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸೋದಕ್ಕೆ ಹೊರಗಡೆಗೆ ಒಂದು ಸ್ಟೇಟ್ಮೆಂಟ್ನ ಬರೀತೀನಿ. ಸೊ ಇಲ್ಲಿ ಕಂಡೀಷನ್ ಫಾಲ್ಸ್ ಆದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗುತ್ತೋ ಇಲ್ಲೋ ಅಂತ ನೋಡೋಣ. ಸೊ ನೋಡ್ಬೋದು ಕಂಡೀಷನ್ ಫಾಲ್ಸ್ ಆದರೆ ಒಳಗಿರೋ ಸ್ಟೇಟ್ಮೆಂಟ್ ವರ್ಕ್ ಆಗಿಲ್ಲ, ಆದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ವರ್ಕ್ ಆಗ್ತಾ ಇದೆ. ಸೊ ಇದನ್ನೀಗ ಟ್ರೂ ಮಾಡೋಣ. ಸೊ ಟ್ರೂ ಆದಾಗ ಏನಾಗಬೇಕು, ನಮ್ಮ ಪ್ರಕಾರ ಈ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗಬೇಕು, ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗಬೇಕು. ಸೊ ನೋಡ್ಬೋದು ಎರಡೂ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗ್ತದೆ. ಸೊ ಈ ರೀತಿ ನಮ್ಮ ಇಫ್ ಕಂಡೀಷನ್ ವರ್ಕ್ ಆಗುತ್ತೆ. ಇದನ್ನು ಸ್ವಲ್ಪ ಪ್ರೋಗ್ರಾಮಲ್ಲಿ ನೋಡೋದಾದರೆ ಯೂಸರ್ ಹತ್ರ ಇನ್ಪುಟ್ ತೊಗೊಂಡು ವರ್ಕ್ ಮಾಡ್ತಾ ಹೋಗೋಣ. ಅದಕ್ಕೆ ಇದಿಷ್ಟನ್ನು ತಕ್ಕೊಳ್ಬಿಡ್ತೀನಿ. ಈಗ ಈ ಪ್ರೋಗ್ರಾಮಲ್ಲಿ ನಾವು ಯೂಸರ್ ಹತ್ರ ಒಂದು ನಂಬರ್ನ ತೊಗೊಳ್ಳೋಣ. ಆ ನಂಬರ್ ಏನಾದರೂ 10ಗಿಂತ ಗ್ರೇಟ್ ಇದ್ದರೆ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 10, ಇಲ್ಲ ಅಂದರೆ ಏನು ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಒಂದು ಪ್ರೋಗ್ರಾಮ್ ಬರೆಯೋಣ. ಅದಕ್ಕೆ ಯೂಸರ್ ಹತ್ರ ನಾವು ಫಸ್ಟಿಗೆ ಏನು ಕೇಳಬೇಕು, ಎಂಟರೇ ನಂಬರ್ ಅಂತ ಹೇಳಿ ಕೇಳಬೇಕು. ಯಾಕೆ ಯೂಸರ್ ಇನ್ಪುಟ್ ಕೊಡಬೇಕು. ಅದಕ್ಕಾಗಿ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ಬರಿತೀನಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಎಂಟರ್ ಅ ನಂಬರ್. ಸೊ ಯೂಸರಿಗೆ ಫಸ್ಟ್ ಏನು ಕಾಣುತ್ತೆ, ಈಗ ಎಂಟರೇ ನಂಬರ್ ಕಾಣುತ್ತೆ. ಯೂಸರ್ ಹತ್ರ ನೆಕ್ಸ್ಟ್ ನಾವೀಗ ಇನ್ಪುಟ್ ತೊಗೋಬೇಕು. ಇನ್ಪುಟ್ ತೊಗೋಬೇಕು ಅಂದರೆ ನಾವು ಸ್ಕ್ಯಾನರ್ ಕ್ಲಾಸ್ನ ಕಾಲ್ ಮಾಡಬೇಕು. ಸ್ಕ್ಯಾನರ್ ಇನ್ ಈಕ್ವಲ್ಸ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ಇಂಪೋರ್ಟ್ ಮಾಡಬೇಕು. ಅದಕ್ಕೆ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್. ಸೊ ನೆಕ್ಸ್ಟ್ ಯೂಸರ್ ಇನ್ಪುಟ್ ಕೊಡೋದನ್ನ ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡೋಣ. ವೇರಿಯೇಬಲ್ ತಗೊಳ್ತೀನಿ ಎನ್. ಸೊ ಎನ್ನಿಗೆ ಸ್ಟೋರ್ ಮಾಡ್ತೀನಿ ಇನ್ ಡಾಟ್ ನೆಕ್ಸ್ಟ್ ಇಂಟ್. ಸೊ ಈಗ ಎನ್ನಲ್ಲಿ ಏನಿದೆ ಯೂಸರ್ ಕೊಡೋಂಥ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಇಫ್ ಸ್ಟೇಟ್ಮೆಂಟಲ್ಲಿ ಒಂದು ಕಂಡೀಷನ್ನ ಬರಿತೀನಿ. ನಮ್ಮ ನಂಬರ್ ಏನಿದೆ ಆ ನಂಬರ್ 10ಗಿಂತ ಗ್ರೇಟರ್ ಇದೆಯಾ ಅಂತೇಳಿ ಒಂದು ಕಂಡೀಷನ್ನ ಬರೆದಿದ್ದೀನಿ. ಸೊ ಕಂಡೀಷನ್ ಬರೆದಿದ್ರೆ ಏನಾಗಬೇಕು, ಔಟ್ಪುಟ್ಟಲ್ಲಿ ದ ಗಿವನ್ ನಂಬರ್ ಈಸ್ ಗ್ರೇಟರ್ ದೆನ್ 10. ಸೊ ಲೆಸ್ ಇದ್ದರೆ ಏನೂ ಪ್ರಿಂಟ್ ಆಗಲ್ಲ. ಸೊ ಈ ರೀತಿ ಒಂದು ಸಿಂಪಲ್ ಪ್ರೋಗ್ರಾಮ್ನ ನಾನೀಗ ಬರೆದಿದ್ದೀನಿ. ಸೊ ಇದನ್ನು ರನ್ ಮಾಡಿ ನೋಡೋಣ. ಸೊ ನೋಡ್ಬೋದು ಎಂಟರೇ ನಂಬರ್ ಕೇಳ್ತಾ ಇದೆ. ಸೊ ನಾನೀಗ ಫಸ್ಟು ಸ್ಮಾಲ್ ನಂಬರ್ನ ಕೊಡ್ತೀನಿ. ಎಕ್ಸಾಂಪಲ್ ಈಗ 5, 10ಗಿಂತ ಸ್ಮಾಲ್ ಇದೆ. ಸೊ ಎಂಟರ್ ಕೊಡ್ತೀನಿ, ಏನೂ ಪ್ರಿಂಟ್ ಆಗಿಲ್ಲ, ಅಲ್ಲಿಗೆ ನನ್ನ ಸ್ಟೇಟ್ಮೆಂಟ್ ಎಂಡ್ ಆಗಿದೆ. ಅದೇ ನಾನೀಗ
ದೊಡ್ಡ ನಂಬರ್ನ ಕೊಡ್ತೀನಿ. ಎಕ್ಸಾಂಪಲ್ ಒಂದು 20. ಸೊ 20 ಕಟ್ಟಾಗಿ ನೋಡ್ಬೋದು ದ ಗಿವನ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 10. ಸೊ ನಂಬರ್ 10ಗಿಂತ ಗ್ರೇಟರ್ ಇದೆ, ನಾನು ಕೊಡ್ತಾ ಇರೋ ನಂಬರ್ n. ಸೊ ಅದಕ್ಕಾಗಿ ಕಂಡೀಷನ್ ಟ್ರೂ ಆಗಿದೆ, ಇಲ್ಲಿ ನಮ್ಮ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ. ಇನ್ನೂ ಸ್ವಲ್ಪ ನೋಡೋದಾದರೆ ಪ್ರೋಗ್ರಾಮ್ನ ಇಫಲ್ಲಿ ನೀವೇನಾದರೂ ಡೈರೆಕ್ಟಾಗಿ ಟ್ರೂ ಅಂತ ಬಂದರೆ ಏನಾಗುತ್ತೆ? ಸೊ ಏನಿದು ನಮ್ಮ ಬೂಲಿಯನ್ ವ್ಯಾಲ್ಯೂ. ಇಲ್ಲಿ ಕಂಡೀಷನ್ನ ಬರೆದಾಗ ವರ್ಕ್ ಆಗೋದು ಕೂಡ ಇದೆ, ಔಟ್ಪುಟ್ ಬರೋದು. ಸೊ ಇದನ್ನು ಡೈರೆಕ್ಟಾಗಿ ಬಿಡ್ತೀವಿ. ಸೊ ನೋಡ್ಬೋದು ಟ್ರೂ ಬರೆದ್ರೆ ಒಳಗಿರೋ ಸ್ಟೇಟ್ಮೆಂಟ್ ವರ್ಕ್ ಆಗ್ತಿದೆ. ಅದೇ ಈಗ ಫಾಲ್ಸ್ ಬರೀತೀನಿ. ಫಾಲ್ಸ್ ಬರೆದಾಗ ಏನು ವರ್ಕ್ ಆಗ್ತಾಯಿಲ್ಲ. ಸೊ ಈ ರೀತಿ ನಮ್ಮ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಫ್ ಎಲ್ಸ್ ಬಗ್ಗೆ ನೋಡ್ತಾ ಹೋಗೋಣ.